ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದು ಎಚ್.ಡಿ. ದೇವೇಗೌಡರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೆಂಕಟೇಶ್ ಅವರಿಗೆ ನಾಚಿಕೆ ಆಗಬೇಕು ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರಿಗೆ ನಾಯಕರನ್ನ ಬೆಳೆಸಿ ಗೊತ್ತು, ಬಟ್ ತುಳಿದು ಗೊತ್ತೇ ಇಲ್ಲ. ಅನ್ನ ತಿನ್ನೋ ಬಾಯಲ್ಲಿ ಏನೇನೋ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಪ್ರತಾಪ್ ಸಿಂಹ ಬಹಳ ಗರಂ ಆಗಿ ವೆಂಕಟೇಶ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಿ ಅಂತ ಅಮಿತ್ ಶಾರನ್ನ ಎಚ್.ಡಿ. ದೇವೇಗೌಡರು ಕೇಳಿದ್ರು. ವೆಂಕಟೇಶ್ ಅವರು ಇಂಥ ಹೇಳಿಕೆಯನ್ನ ಕೊಡೋದು ಸರಿಯಲ್ಲ ಅಂತ ವೆಂಕಟೇಶ್ ಹೇಳಿಕೆಗೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ನಿಲ್ಸಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸೋದು ದೇವೇಗೌಡರು. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಯದುವೀರನ ವಂಶಸ್ಥರು, ಹಿಂದಿನ ವಂಶಸ್ಥರು ಇದ್ದಾರಲ್ಲ, ಅವರೆಲ್ಲ KRS ಕಟ್ಬಿಟ್ಟು ಮಂಡ್ಯಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ನೀರಾವರಿ ಆಗಿ ಆ ಜನರು ಮಹಾರಾಜರನ್ನ ಭಾಳ ನೆನೆಸ್ಕೋತಾರೆ. ಚುನಾವಣಾ ಪ್ರಚಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕುಮಾರಸ್ವಾಮಿನ ಗೆಲ್ಲಿಸ್ಬೇಕು, ಇದ್ರ ಮುಖಾಂತರ ಅವ್ರ ಸ್ವಾರ್ಥಕ್ಕೋಸ್ಕರ ಯದುವೀರ ನಿಲ್ಸಿರೋದಿಲ್ಲ. ಅವರು ಅರ್ಥ ಆಯ್ತಾ ನಿಮಗೆ? ದೇವೇಗೌಡ ಇದೊಂದು ಸ್ವಾರ್ಥ. ಯದುವೀರ ನಿಲ್ಸಿರೋದು ಏನು ಇವ್ರಿಗೆ ಗೆಲ್ಲಿಸ್ಬೇಕು ಅಂತ ಅಲ್ಲ. ಯದುವೀರ ನಿಲ್ಸಿರೋ ದೇವೇಗೌಡರು ಅವ್ರ ಸ್ವಾರ್ಥನ ಸಾಧಿಸ್ಕೊಳಕ್ ಮಾತ್ರ ಅದು ನಿಲ್ಸಿದ್ದಾರೆ. ಮೊದಲನೇದಾಗಿ ಪಿರಿಯಾಪಟ್ಟಣ ವೆಂಕಟೇಶಣ್ಣನ ಬಗ್ಗೆ ನನಗಿದ್ದಂಥ ಗೌರವನೂ ಹೊರಟೋಯ್ತು. ಯಾಕೆಂತಂದ್ರೆ ಅವರನ್ನ ಪಿರಿಯಾಪಟ್ಟಣದಿಂದ ಶಾಸಕರನ್ನಾಗಿ ಮಾಡಿ 1996ರಲ್ಲಿ ಅವ್ರನ್ನ ಸಚಿವರನ್ನಾಗಿ ಮಾಡಿ ಇವತ್ತು ಅವ್ರು ಬೆಳಿಲಿಕ್ಕೆ ವೇದಿಕೆಯನ್ನು ಕೊಟ್ಟಂತವರು, ಅವಕಾಶ ಮಾಡಿದವರು, ಕೈ ಹಿಡಿದು ಬೆಳೆಸಿದಂಥವರು ಎಚ್.ಡಿ. ದೇವೇಗೌಡರು. ಅಂತಹ ದೇವೇಗೌಡರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದಕ್ಕೆ ಅವ್ರಿಗೆ ಯಾವ ರೀತಿ ಮನಸ್ಸು ಬಂತು? ಅನ್ನ ತಿನ್ನೋ ಬಾಯಲ್ಲಿ ತನ್ನನ್ನು ಕೈ ಹಿಡಿದು ಬೆಳೆಸಿದಂಥ ವ್ಯಕ್ತಿ ಬಗ್ಗೆನೇ ಅಬದ್ಧದ ಮಾತನಾಡ್ತಾರೆ ಅಂತಂದ್ರೆ ಪಿರಿಯಾಪಟ್ಟಣದ ವೆಂಕಟೇಶ್ ಅಣ್ಣ ನಾಚಿಕೆ ಪಟ್ಕೊಳ್ಬೇಕು. ಎಚ್.ಡಿ. ದೇವೇಗೌಡರಿಗೆ ಬೆಳೆಸಿ ಗೊತ್ತೇ ಹೊರತು ಬೀಳಿಸಿ ಅವ್ರಿಗೆ ಗೊತ್ತಿಲ್ಲ. ನಾನು ದೇವೇಗೌಡರ ಮನೆಗೆ ಹೋಗಿ ನಿಖಿಲ್ ಅವರಿದ್ರ ಜೊತೆಗೆ ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಅಂತ ಹೋದಾಗ ಇನ್ನು ಟಿಕೆಟ್ ಗೊಂದಲ ನಡೀತಾ ಇತ್ತು. ಹಾಸಿಗೆ ಮೇಲೆ ಕೂತ್ಕೊಂಡಿದ್ರು. ಅಮಿತ್ ಶಾ ಅವರಿಗೆ ಫೋನ್ ಮಾಡು ಅಂತ ಹೇಳಿ ಅವರ PS ಹೇಳಿ ನನ್ನನ್ನು ಜೊತೆಲೆ ಕೂರಿಸ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಅವರ ಕಾಲಿಗೋಸ್ಕರ ವೇಟ್ ಮಾಡಿ, ಇಲ್ಲ ನಿನಗೆ ಟಿಕೆಟ್ ಕೊಡಬೇಕು, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ನಂತವ್ರು ಬೆಳಿಬೇಕು ಅಂತ ಹೇಳಿ ಅಮಿತ್ ಶಾ ಅವರ ಕಾಲಿಗೋಸ್ಕರ ಸುಮಾರು 1 ಗಂಟೆಗಳ ಕಾಲ ಕಾದು ಅವರು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನನ್ನ ಬಗ್ಗೆ 4 ಒಳ್ಳೆ ಮಾತಾಡಿದಂಥವ್ರು, ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದಂಥವ್ರು ಎಚ್.ಡಿ. ದೇವೇಗೌಡರು ಸಾಹೇಬ್. ಅವ್ರ ಬಗ್ಗೆ ಇಲ್ಲ ಸಲ ಮಾತಾಡ್ತಿದ್ದಾರೆ ವೆಂಕಟೇಶಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.